ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋ ನನ್ನ ಆನ್ಲೈನ್ ಶಾಪಿಂಗ್ ವಿಡಿಯೋ ಆಗಿರುತ್ತೆ. ನೋಡಿ, ಇದೇನಪ್ಪ ಶಾಪಿಂಗ್ ವಿಡಿಯೋ ಅಂತ ಹೇಳಿ ಯಾವುದೋ ಕೆಟಲ್ನ ತೋರಿಸ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇದು ನನ್ನ ಹಳೆ ಕೆಟಲ್. ಇದು ಬಟರ್ಫ್ಲೈ ಕಂಪ್ನಿದು. ಇದು ನನಗೆ ಕೈ ಕೊಡ್ತು, ಅಂದರೆ ಕೆಟ್ಟೋಯ್ತು. ಅದರಿಂದ ನಾನು ಒಂದು ಹೊಸದಾಗಿ ಕೆಟಲ್ನ ಪರ್ಚೇಸ್ ಮಾಡಿದ್ದೀನಿ. ಅದರಿಂದ ಯಾರಿಗಾದರೂ ನನ್ನ ವಿಡಿಯೋನ ನೋಡ್ತಾ ಇರೋ ವ್ಯೂವರ್ಸ್ಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ತರಿಸ್ಕೊಂಡಿರೋ ಅಂಥ ಕೆಟಲ್ದು ರಿವ್ಯೂಸ್ನ ಅದ್ರ ಜೊತೆ ಇದ್ರ ಲಿಂಕ್ಸ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ನೆಸೆಸಿಟಿ ಇದ್ದರೆ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ನಂದು ಮೊದಲು ಇದ್ದ ಕೆಟಲ್ಲು ಬಟರ್ಫ್ಲೈ ಕಂಪ್ನಿದು. ಅದು ಇದ್ದಕ್ಕಿದ್ದಾಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡ್ತು. ಅದರಿಂದ ನನಗೆ ಅರ್ಜೆಂಟಾಗಿ ತುಂಬ ನೆಸೆಸಿಟಿ ಇತ್ತು ಕೆಟಲ್ಲು. ಅದರಿಂದ ಬೇಗನೆ ನನಗೆ ಸಿಗಬೇಕಿತ್ತು. ನನಗೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಇದು ಒಂದು ಡೇನಲ್ಲಿ ನನಗೆ ಡಿಲವರಿ ಸಿಕ್ತು. ಮತ್ತು ಡೀಲ್ ಆಫ್ ದಿ ಡೇನಲ್ಲಿ ನನಗೆ ತುಂಬ ಅಫೋರ್ಡಬಲ್ ಪ್ರೈಸನಲ್ಲಿ ಸಿಕ್ತು. ಆಲ್ರೆಡಿ ನಾನು ಬಟರ್ಫ್ಲೈ ಕಂಪ್ನಿ ಇದ್ದಿದ್ದರಿಂದ ನಾನು ಈ ಸಲ ಬೇರೆದು ಟ್ರೈ ಮಾಡೋಣ ಅಂತ ಹೇಳಿ ನಾನು ಪೀಜನ್ ಕಂಪ್ನಿದು ಕೆಟಲ್ನ ತರಿಸ್ಕೊಂಡಿದ್ದೀನಿ. ಇದು 1.5 ಲೀಟರ್ ಕೆಟಲು. ತುಂಬ ಚೆನ್ನಾಗಿದೆ. ಇದು ಸ್ಟೈನ್ಲೆಸ್ ಸ್ಟೀಲು, ಸಿಲ್ವರ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಮಿಕ್ಸಲ್ಲಿ ಇದೆ. ತುಂಬಾ ಅಫೋರ್ಡಬಲ್ ಪ್ರೈಸ್ನಲ್ಲೂ ಕೂಡ ಸಿಕ್ತು. ತುಂಬ ಚೆನ್ನಾಗಿದೆ. ಇದ್ರದ್ದು ಕ್ವಾಲಿಟಿ ವೈಸ್ ಎಲ್ಲ ಓಕೆ. ಈ ರೇಂಜಲ್ಲಿ ಬೆಟರ್ ಅಂತಲೇ ಹೇಳ್ಬೋದು. ಅದರಿಂದ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಹೇಗಿದ್ದರೂ ಅನ್ಬಾಕ್ಸಿಂಗ್ದು ವಿಡಿಯೋ ಮಾಡ್ಕೊಂಡಿದ್ನಲ್ಲ, ಹಾಗೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ, ಗಟ್ಟಿಮುಟ್ಟಾಗಿದೆ. ನೋಡ್ತಾ ಇದ್ದೀರಾ ಅಲ್ವಾ? ನಾನಿದು ಈ ಸಲ ಪೀಜನ್ ಕಂಪ್ನಿದು ಟ್ರೈ ಮಾಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ವಯರೆಲ್ಲ ಚೆನ್ನಾಗಿ ಲಾಂಗ್ ಆಗಿ ಕೊಟ್ಟಿದ್ದಾರೆ ಮತ್ತು 1 ಇಯರ್ ವಾರಂಟಿದು ಕಾರ್ಡೆಲ್ಲ ಕೊಟ್ಟಿದ್ದಾರೆ. ಓಕೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ನೋಡಿ, ಇದು ನೆಕ್ಸ್ಟು ನಾನು ಇದು ಫ್ಲಿಪ್ಕಾರ್ಟ್ನಲ್ಲಿ ತರಿಸ್ಕೊಂಡಿರೋ ಅಂಥದ್ದು ಫ್ರಿಜ್ದು ಕವರು. ಅದು ಅಷ್ಟೇ ಇದ್ದಿದ್ದು ಹಾಳಾಗಿಬಿಡ್ತು. ನನಗೆ ಬೇಗ ಬೇಕಿತ್ತು. ಇದೆಲ್ಲ ನನಗೆ ನೆಸೆಸಿಟಿ ಅರ್ಜೆಂಟಾಗಿ ಇರೋ ಅಂಥದ್ದನ್ನ ನಾನು ತರಿಸ್ಕೊಂಡಿದ್ದೀನಿ. ನೋಡಿ, ಇದು ಫ್ರಿಜ್ದು ಕವರು ಫುಲ್ ಮಲ್ಟಿ ಕಲರಲ್ಲಿ ತರಿಸ್ಕೊಂಡಿದ್ದೀನಿ ಈ ಸಲ. ಇದು ಓಕೆ, ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಕ್ತು. ನಾಟ್ ಗುಡ್ ನಾಟ್ ಬ್ಯಾಡ್ ಅಂತ. ಓಕೆ ಆ್ಯಾವರೇಜಲ್ಲಿ ಇದೆ. ಕೊಟ್ಟಿರೋ ಅಂಥ ದುಡ್ಡಿಗೆ ವರ್ತಿದೆ. ಇದರಲ್ಲಿ 3 ಮ್ಯಾಟ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ಫ್ರಿಜ್ ಒಳಗಡೆ ಇದಿರುತ್ತಲ್ವ ಸ್ಟೆಪ್ಸ್ಗಳು, ಅದ್ರ ಪಾರ್ಟಿಷನ್ಗೆ ಹಾಕೋದಕ್ಕೆ. ನೋಡಿ, ಇದು 3 ಮ್ಯಾಟ್ಸ್ನ ಕೊಟ್ಟಿದ್ದಾರೆ. ಅದ್ರ ಜೊತೆ ಫ್ರಿಜ್ ಟಾಪಲ್ಲಿ ಹಾಕೋದಕ್ಕೆ ಒಂದು ಫ್ರಿಜ್ದು ಕವರ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಹ್ಯಾಂಡಲ್ಗೆ ಸೇಫ್ಟಿ ಇರಲಿ, ಹ್ಯಾಂಡಲ್ಲು ಗಲೀಜಾಗದೆ ಇರೋ ಥರ ಹಾಕೋತಾರಲ್ಲ ನೋಡಿ, ಆ ಥರ ಹ್ಯಾಂಡಲ್ ಹಾಕೋದು ಒಂದು ಕೊಟ್ಟಿದ್ದಾರೆ. ಟೋಟಲ್ಲು ಇದರಲ್ಲಿ 3+1+1 5 ಪೀಸ್ ಬಂದಿದೆ. ತುಂಬಾ ಅಫೋರ್ಡಬಲ್ ಪ್ರೈಸ್ನಲ್ಲೂ ಸಿಕ್ತು. ಇದು ಕೂಡ ಓಕೆ. ಕಲರೆಲ್ಲ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಓಕೆ. ನಿಮಗೆ ಬೇಕಿದ್ದರೆ ಪರ್ಚೇಸ್ ಮಾಡ್ಕೋಬೋದು. ನೋಡಿ, ಇದು ನಾನು ನೆಕ್ಸ್ಟು ತೋರಿಸ್ತಾ ಇರೋ ಅಂಥ ಪ್ರಾಡಕ್ಟ್. ಇದು ಹೇರ್ ಮಾಸ್ಕ್ ಫ್ರೆಂಡ್. ನಾನು ಸ್ಮೂತ್ನಿಂಗ್ ಮಾಡಿಸಿರೋದ್ರಿಂದ ನನ್ನ ಹೇರು ತುಂಬಾ ಹಾಳಾಗೋಗಿತ್ತು. ನಾನು ಯಾವುದೇ ರೀತಿ ಹೇರ್ ಕೇರ್ನ ಮಾಡಲ್ಲ. ಆಯಲ್ ಅಪ್ಲೈ ಮಾಡೋದಾಗಲಿ ಅಥವಾ ಈ ಥರ ಪ್ಯಾಕ್ಗಳು ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡು ಹಾಕೊಳ್ಳೋ ಅಂಥ ಹೇರ್ ಪ್ಯಾಕ್ಗಳಾಗಲಿ ಯಾವುದೂ ನಾನು ಯೂಸ್ ಮಾಡಲ್ಲ. ಅದರಿಂದ ತುಂಬಾ ಹಾಳಾಗೋಗಿತ್ತು ನನ್ನ ಹೇರ್ ಅಂತೂ. ಅದರಿಂದ ಹೀಗೆ ನಾನು ಯೂಟ್ಯೂಬ್ನ ನೋಡ್ತಾ ಇರಬೇಕಾದ್ರೆ, ವಿಡಿಯೋನ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಬ್ಬರು ರಿವ್ಯೂಸ್ನ ಕೊಟ್ಟಿದ್ದರು ಈ ಹೇರ್ ಮಾಸ್ಕ್ ಬಗ್ಗೆ. ಅವ್ರು ಕೊಟ್ಟಿದ್ದಂಥ ರಿವ್ಯೂಸು ನನಗೆ ಜೆನ್ಯೂನ್ ಅಂತ ಅನ್ನಿಸ್ತು. ಆದ್ದರಿಂದ ನೋಡೋಣ ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ಇದು ಹೇರ್ ಮಾಸ್ಕು ಅಂದರೆ ದಾಸವಾಳದ ಎಲೆಗಳು, ದಾಸವಾಳದ ಹೂವು, ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ನೋಡಿ ಅಲ್ಲಿ ಹಾಕಿದ್ದಾರೆ. ನ್ಯಾಚುರಲ್ ಮಾಸ್ಕ್ ಅಂತ ಓಕೆ ಅಂತ ಅನ್ನಿಸ್ತು. ನಾನು ಇದನ್ನು ತರಿಸ್ಕೊಂಡು 2 ಮಂತ್ಸ್ ಆಗಿದೆ. ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿ ಇದು ಹೇರ್ ಮಾಸ್ಕು ಫುಲ್ಲಾಗಿ ಮುಗಿದಿದೆ. ಇದಾದ ನಂತರ ನಾನು ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯೂಸ್ ಮಾಡಿ ಅದು ಓಕೆ ಬೆಸ್ಟ್ ರಿಸಲ್ಟ್ ಇದೆ ಅಂತ ಹೇಳಿದ ಮೇಲೆ ಹೇಳಬೇಕು, ಸುಮ್ಮನೆ ಹೇಳೋದಲ್ಲ ಅನ್ನೋ ಕಾರಣಕ್ಕೆ. ಇದು 2 ಮಂತ್ಸ್ ಆಗಿ ನಂದು ಆಲ್ರೆಡಿ ಇದು ಹೇರ್ ಮಾಸ್ಕು ಖಾಲಿ ಆಗಿದೆ. ಇವಾಗ ನಾನು ಹೇಳ್ತಾ ಇದ್ದೀನಿ. ಓಕೆ, ತುಂಬಾ ಚೆನ್ನಾಗಿದೆ ಇದು. ಮನೆಯಲ್ಲಿ ಹೇರ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಳಲ್ಲ, ಹೇರ್ ಮಾಸ್ಕ್ ಹಾಕ್ಕೊಳ್ಳಲ್ಲ, ಆ ಥರ ಟೈಮ್ ಇಲ್ಲ ನಮಗೆ ಅನ್ನೋರು ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಇದು ಬೈ 1 get 1 ಅಂತ
ಸಿಕ್ತು ನನಗೆ. ಕ್ವಾಂಟಿಟಿ ವೈಸು ತುಂಬ ಕಡಿಮೆ ಇರುತ್ತೆ. ಒಂದು 4ರಿಂದ 5 ಸಲ ಅಷ್ಟೇ ನೀವು ಯೂಸ್ ಮಾಡ್ಬೋದು. ವೀಕ್ಲಿ 3 to 4 ಟೈಮ್ಸ್ ಯೂಸ್ ಮಾಡಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾನು ವೀಕ್ಲಿ ಟ್ವೈಸ್ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ಓಕೆ, ಬೆಸ್ಟ್ ರಿಸಲ್ಟೇ ಸಿಕ್ತು ಅಂತಲೇ ಹೇಳ್ಬೋದು. ನಿಮಗೆ ಯಾರಿಗಾದರೂ ಅಂದರೆ ಹೇರ್ದು ಪ್ರಾಬ್ಲಮ್ ಇದ್ದರೆ, ಹೇರು ಉದುರುತ್ತಾ ಇದೆ ತುಂಬ ಅಂತ ಇರೋರು ಬೇಕಿದ್ರೆ ನೀವು ಇದ್ರದ್ದು ಫೋಟೋಸು ಕೂಡ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಅದ್ರದ್ದು ಲಿಂಕೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇದು ಹೇರ್ ಮಾಸ್ಕು ತುಂಬಾ ಚೆನ್ನಾಗಿದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.